ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಸಚಿವರಿಲ್ಲ. ಯಾವಾಗ ಸೇರ್ಪಡೆ ಈಗಾಗತ್ತೆ ಆಗಾಗತ್ತೆ ಅಂತ ಹೇಳಿ ಕಳೆದ ಸಾಕಷ್ಟು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೂಡ್ತಾ ಬರ್ತಾನೆ ಇದ್ದಾರೆ. ಇದಕ್ಕೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿಬಂತು. ಒಬ್ಬರೇ ಒಬ್ಬರು ಮಹಿಳಾ ಸಚಿವೆ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಹಾಗಾದರೆ ಇರುವಂತಹ ಶಾಸಕಿಯರು ಯಾರೂ ಕೂಡ ಅಷ್ಟೊಂದು ಕೇರ್ಲೆಸ್ ಆಗೋಗ್ಬಿಟ್ರ ಡಿ ಕೆ ಶಿವಕುಮಾರ್ ಅವರಿಗೆ? ಸಂಪುಟದಲ್ಲಿ ಬರೀ ಗಂಡಸರಿಗೆ ಅವಕಾಶ ಕೊಟ್ಟಿದ್ದೀರಲ್ಲ, ಹೆಣ್ಮಕ್ಳು ಬರೀ 2,000 ರೂಪಾಯಿ ತಗೊಳ್ಳೋಕ್ಕಷ್ಟೇನಾ, ಫ್ರೀಯಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಸಲ್ಲಿ ಓಡಾಡೋಕ್ಕಷ್ಟೇನಾ ಅನ್ನುವಂತಹ ವಿಚಾರ. ಸಂಪುಟಕ್ಕೆ ಸದ್ಯದಲ್ಲೇ ಮಹಿಳಾ ಸಚಿವರ ಸೇರ್ಪಡೆಯಾಗತ್ತೆ, ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಸರ್ಕಾರದೊಳಗಿನ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ನಾಗೇಂದ್ರ ಅವರ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹಿಸ್ತಾ ಇರೋದು. ಸದನವನ್ನೇ ಮೊಟಕುಗೊಳಿಸಲಾಯಿತು. ಇನ್ನೂ 3 ದಿನ ಸದನ ಇತ್ತು, ಇವತ್ತಿನವರೆಗೂ ಕೂಡ ಸದನ ಇದ್ದಿದ್ದು. ಹಾಗಾಗಿ ಇವತ್ತಿನವರೆಗೂ ಇದ್ದಂತಹ ಸದನವನ್ನು ಮೊಟಕುಗೊಳಿಸಲಾಗಿದೆ. ಹಾಗಾಗಿ ನಾಗೇಂದ್ರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಒಂದು ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರೇ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅವರ ಜೊತೆಗೆ ಸಚಿವ ನಾಗೇಂದ್ರ ಅವರು ಕೂಡ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಹಿಂದೆ ನಾಗೇಂದ್ರ ಅವರು ಸಚಿವರಾಗಿದ್ದಂತಹ ಟೈಮಲ್ಲೇ ವಾಲ್ಮೀಕಿ ನಿಗಮ ಹಗರಣ ಬೆಳಕಿಗೆ ಬರುತ್ತೆ. 187 ಕೋಟಿ ರೂಪಾಯಿ ಹಗರಣ ಮಾಡಲಾಗಿದೆ ಅನ್ನುವ ಆರೋಪ. ಈ ಪ್ರಕರಣದಲ್ಲಿ ಇನ್ನೂ ತನಿಖೆ ನಡೀತಾ ಇದೆ. ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆಗ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಮತ್ತೊಂದು ಕಡೆ ಅಧಿಕೃತ ವರದಿಯಲ್ಲಿ ಹಗರಣದಲ್ಲಿ ಅವರ ಪಾತ್ರವಿಲ್ಲ ಅನ್ನೋದು ತಿಳಿದು ಬಂದ ಬಳಿಕ ಮತ್ತೇನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿರೋದು. ಬಟ್ ವಿಪಕ್ಷಗಳು ಇದನ್ನು ಒಪ್ತಾ ಇಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಪಾತ್ರವಿಲ್ಲ ಅಂತ ಅಧಿಕೃತ ವರದಿ ತಿಳಿಸಿದ ಬಳಿಕ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ, ಸರ್ ಯಾವಾಗ ಸರ್ ಒಬ್ಬರೇ ಒಬ್ಬರು ಮಹಿಳಾ ಪ್ರತಿನಿಧಿ ಇಲ್ವಲ್ಲ ನಿಮ್ಮ ಸಂಪುಟದಲ್ಲಿ, ಏನು ಸರ್ ನೀವು ಹಿಂಗೆ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಸರ್? ಖಂಡಿತ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಾವು ಕೂಡ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ಸಾಕಷ್ಟು ಒಲವನ್ನು ಇಟ್ಟಿದ್ವಿ. ಅವ್ರ ಕಾರ್ಯವೈಖರಿ ಬಗ್ಗೆ ನಾವು ಮಾತಾಡಲ್ಲ. ಸಿ ಎಂ ಆದ ಬಳಿಕ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಒಗ್ಗೂಡಿಕೆಯಿಂದ ತೆಗೆದುಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು 3 ಜನ ಮಹಿಳೆಯರಿಗಾರು ಸ್ಥಾನಮಾನ ಸಿಗುತ್ತೆ ಅಂತ, 3 ಜನ ಹೋಗಲಿ, ಒಬ್ರಿಗೂ ಇಲ್ವಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಹಿಳಾ ಪ್ರತಿನಿಧಿಯೊಬ್ಬರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಅದರ ಜೊತೆಗೆ ಶೀಘ್ರದಲ್ಲೇ ಅಂದರೆ ಇನ್ನೊಂದೆರಡು ದಿನದಲ್ಲೇ ನೂತನ ಸಚಿವರೊಬ್ಬರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದ್ಯಾರು ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಮುಂದುವರೆದಂತೆ ಕಾವೇರಿ ನೀರು ಹಂಚಿಕೆ ವಿವಾದದ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ನಿರ್ದೇಶನವನ್ನು ಪಾಲಿಸ್ತೀವಿ ನಾವು. ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನು ಪಾಲನೆ ಮಾಡಬೇಕು. ಕೋರ್ಟ್ ಆದೇಶದ ವಿರುದ್ಧವಾಗಿ ಹೋಗೋದಕ್ಕೆ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ 89 ಕೋಟಿ ಮೊತ್ತದ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರವಿದೆ ಎಂಬ ಆರೋಪದ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾರೆ, ಸರ್ಕಾರದೊಳಗಿನ ಚರ್ಚೆಯ ಬಳಿಕ ನಾಗೇಂದ್ರ ಅವರು ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ ಏನೆಲ್ಲ ಆಗುತ್ತೆ? ಅಧಿಕೃತ ವರದಿ SIT ಯಾವುದೇ ರೀತಿ ಪಾತ್ರವಿಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡುತ್ತೆ. ಅದಾದ ಮೇಲೇ ನಾನು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದು ಅಂತ ಹೇಳಿ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡ್ತಾರೆ. ಬಟ್ ಇದರಿಂದ ಸರ್ಕಾರಕ್ಕೆ ಮುಜುಗರ ಆಗಿರೋದು ಸತ್ಯ. ಇದೊಂದೇ ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳು ಸಿಕ್ಕಾಪಟ್ಟೆ ಎಳೆದಾಡ್ತಾ ಇರೋದಂತೂ ಸತ್ಯ. ಸದನದಲ್ಲಿ ಅಧಿವೇಶನದಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಬರೀ ಶುರುವಾದಾಗಿಂದನೂ ಸೋಮವಾರದವರೆಗೂ ಅದೇ ಚರ್ಚೆ. ಇನ್ನು 3 ದಿನ ಇದ್ದಂಗೆನೆ ಸದನವನ್ನು ಮೊಟಕುಗೊಳಿಸ್ತಾರೆ.
ಡಿ ಕೆ ಶಿವಕುಮಾರ್ ಅವರು. ಯಾವಾಗ ಅಹೋರಾತ್ರಿ ಧರಣಿ ಮಾಡ್ತೀವಿ ನಾವು ಅಂತ ಹೇಳಿ ವಿಪಕ್ಷಗಳು ಆಗ್ರಹಿಸ್ತಾವೋ ಆಗಿನಿಂದ. ಇನ್ನು ನಾಗೇಂದ್ರ ಅವರು ತನಿಖೆಯ ವೇಳೆ 95% ಅಷ್ಟು ಹಣವನ್ನು ವಾಪಸ್ ಪಡೆಯಲಾಗಿದೆ, ನಾಗೇಂದ್ರ ಅವರು ಈ ತಪ್ಪನ್ನು ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಮಹಿಳೆಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ವಿಚಾರ, ಮಹಿಳೆಯರನ್ನ ಅಂತ ಹೇಳಕ್ಕಿಂತ ಖಾಲಿ ಇರೋದು ಒಂದೇ ಒಂದು ಸ್ಥಾನ, ಹಾಗಾಗಿ ಮಹಿಳೆಯರನ್ನ ಅಂತ ಹೇಳಕ್ಕಿಂತ ಮಹಿಳೆ ಅಂತ ನಾವು ಹೇಳಬಹುದು. ಒಂದೆರಡು ದಿನದಲ್ಲಿ ಮಹಿಳೆ ಸಂಪುಟಕ್ಕೆ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ದಿನದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡೋ ಕುರಿತು ಕೂಡ ಮಾತಾಡಿದ್ದಾರೆ. ನಮ್ಮ ಸಂಪುಟದಲ್ಲಿ ಖಂಡಿತವಾಗ್ಲಿಯೂ ಕೂಡ ಇರ್ತಾರೆ ಮಹಿಳಾ ಸಚಿವರು. ಮಹಿಳಾ ಸಬಲೀಕರಣದ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ 2 ತಿಂಗಳಾದ ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ. ಅಂದರೆ ಅವರ ಜೊತೆಗೆ ಒಂದಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಾದ ಮೇಲೆ ಈಗಾಗುತ್ತೆ ಆಗಾಗುತ್ತೆ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ. ಅದಾಗಿ ಆಗಸ್ಟ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಮಾಡ್ತಾರೆ. 20 ಸಚಿವರುಗಳ ಹೆಸರು, 20 ಜನರನ್ನ ಆರಂಭದಲ್ಲಿ ಘೋಷಣೆ ಮಾಡಲಾಗುತ್ತೆ. ಅಲ್ಲಿ MLC ಗಾಯತ್ರಿ ಶಾಂತೇಗೌಡರ ಹೆಸರು ಇರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗುತ್ತೆ. ಅಂತಿಮವಾಗಿ 19 ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಒಬ್ಬರ ಹೆಸರನ್ನು ಅಂತಿಮಗೊಳಿಸಲಾಗಿತ್ತು, ಅಲ್ಲೇ ಗಾಯತ್ರಿ ಶಾಂತೇಗೌಡರ ಹೆಸರನ್ನು. ಯಾರೂ ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ, ಗಾಯತ್ರಿ ಶಾಂತೇಗೌಡರ ಹೆಸರಿರುತ್ತೆ ಅಂತ ಹೇಳಿ. ಆದರೆ ಕೊನೆಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗತ್ತೆ. ಹಾಗಾಗಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಕೈ ಬಿಡುತ್ತಾರೆ. ಇನ್ನು ಯಾವಾಗ ಸರ್ ಇನ್ನೊಂದು ಸ್ಥಾನವನ್ನು ಭರ್ತಿ ಮಾಡ್ತೀರಾ, ಅದರಲ್ಲೂ ಮಹಿಳೆಯರಿಗೆ ಕೊಡಬೇಕು, ಯಾವಾಗ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಇನ್ನೊಂದು 2 ದಿನದಲ್ಲಿ ಮಹಿಳಾ ಸಚಿವರೊಬ್ಬರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ 34 ಸಚಿವ ಸ್ಥಾನಗಳು, ಆದರೆ ಈಗ 33 ಮಂದಿ ಸಚಿವರಾಗಿದ್ದಾರೆ. ಉಳಿದಿರುವಂತಹ 1 ಸ್ಥಾನವನ್ನು ಮಹಿಳಾ ಸಚಿವರಿಗೆ ಮೀಸಲಿಡಲಾಗಿದೆ. ಹಾಗಾಗಿ ಶಾಸಕರು ಯಾರೂ ಕೂಡ ಒತ್ತಡ ಮಾಡಿಲ್ಲ, ಆತುರವಿರುವಂತಹ ವ್ಯಕ್ತಿ ಅಂತ ಬಣ್ಣಿಸ್ಕೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಒಳ್ಳೆಯ ಆಡಳಿತವನ್ನು ಕೊಡ್ತೀನಿ, ಕಾಂಗ್ರೆಸ್ ಮಾದರಿ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಸಚಿವ ಸ್ಥಾನ ಮತ್ತು ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕಾಗಿ ಶಾಸಕರಿಂದ ಏನಾದರೂ ಒತ್ತಡ ಇದೆಯಾ ಸಾರ್ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಪಕ್ಷದೊಳಗಿನ ಆಕಾಂಕ್ಷೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರೂ ಸಚಿವರಾಗೋದಕ್ಕಾಗಲ್ಲ, ನಿಗಮ ಮಂಡಳಿ ಅಧ್ಯಕ್ಷರಾಗೋದಕ್ಕೆ ಒಂದಷ್ಟು ಜನ ಅರ್ಹರಿದ್ದಾರೆ. ಹಾಗಾಗಿ ನನಗಂಥ ಒತ್ತಡಗಳೇನು ಬಂದಿಲ್ಲ. ನೋಡೋಣ, ಸಂಪುಟದ ಗಾತ್ರ ಎಷ್ಟಿರುತ್ತೋ ಅಷ್ಟೇ ನಾನು ತುಂಬಿಸ್ಕೋಬೇಕು, ಎಲ್ಲರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ಅಂತನೂ. ಮತ್ತು ಕಾಂಗ್ರೆಸ್ಸಲ್ಲಿ ಏನಾದರೂ ಬಣಗಳಿದೆಯಾ ಸಾರ್ ಅನ್ನುವಂತಹ ಪ್ರಶ್ನೆಗೂ ಕೂಡ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳಿಲ್ಲ ಅಂತನೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಮಹಿಳಾ ಮಿನಿಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು 2 ದಿನದಲ್ಲಿ ಫೈನಲ್ ಆಗುತ್ತೆ. ಸಾಕಷ್ಟು ಜನ ರೇಸಲ್ಲಿದ್ದಾರೆ, ನೋಡೋಣ ಯಾರಾಗ್ತಾರೆ. ಮತ್ತೆ ಗಾಯತ್ರಿ ಶಾಂತೇಗೌಡರಿಗೆ ಜಾಕ್ಪಾಟ್ ಹೊಡೆಯುತ್ತಾ ಅಥವಾ ಬೇರೆಯವರ ಹೆಸರು ಮುನ್ನೆಲೆಗೆ ಬರುತ್ತಾ ಕಾದು ನೋಡಬೇಕು.